भेषजं शन्नो अस्तु द्विपदे शञ्चतुष्पदे ओम ಶಾಂತಿ ಶಾಂತಿ ಶಾಂತಿ. 1986ನೇ ಇಸ್ವಿಯಲ್ಲಿ ಶ್ರೀ ಸ್ವಾಮಿಜಿಯವರು ಶ್ರೀ ಗಣಪತಿ ಸಚ್ಚಿದಾನಂದ ವೇದ ಪಾಠಶಾಲೆಯನ್ನು ಸ್ಥಾಪಿಸಿದರು. ಅಂದಿನಿಂದ ಇಂದಿನವರೆಗೂ ಆಶ್ರಮದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದಗಳಲ್ಲಿ ನೂರಾರು ಜನರು ಸಂಪೂರ್ಣವಾಗಿ ಗುರುಕುಲ ಪದ್ಧತಿಯಲ್ಲಿ ವೇದವನ್ನು ವಿದ್ಯಾಭ್ಯಾಸ ಮಾಡಿ ತೇರ್ಗಡೆ ಹೊಂದಿ ಉನ್ನತ ಶ್ರೇಣಿಯಾದಂಥ ಜಟಪಾಠ, ಗಣಪಾಠ ಅದನ್ನೆಲ್ಲ ಕಲಿತು ಸಮಾಜಕ್ಕೆ ಹೋಗಿ ಬಹುಪಯೋಗಿಗಳಾಗಿದ್ದಾರೆ. ಮೂರು ದಿನಗಳ ಕಾಲ ನಡೆದ ಈ ವೇದ ಸಭಾ ಪರೀಕ್ಷೆಗಳ ಜೊತೆಗೆ ಹಲವು ಧಾರ್ಮಿಕ ಕ್ರಿಯೆಗಳು, ಹೋಮ ಹವನಾದಿಗಳು, ಪೂಜೆ ಪುನಸ್ಕಾರಾದಿಗಳು ನಡೆದವು. तपातं तपातमिन्द्रा सोमेन्द्रा सोमातपातं रक्ष रक्षस्तपातमिन्द्रा सोमेन्द्रा सोमातपातं रक्षः तपातं रक्ष रक्षस्तपातं तपातं रक्ष. ವೇದವು ನಮ್ಮ ಪರಂಪರೆಯಿಂದ ಬಂದಿದ್ದು, ಇದನ್ನೇ ಓದಬೇಕು, ಇದೇ ನಮ್ಮ ಜೀವನ ಅಂತ ತಿಳ್ಕೊಂಡವರು ಭಾರತದಲ್ಲಿ ಅತಿ ಕಡಿಮೆ, ಏನು 1% ಇದ್ದರೆ ಹೆಚ್ಚು. ಅಂತಹ ಕುಟುಂಬಗಳಲ್ಲಿ ವೇದಾಧ್ಯಯನ ನಡೀಲಿಕ್ಕೆ ತುಂಬ ಈಗಿನ ಕಾಲದಲ್ಲಿ ಶ್ರಮ. ಈ ಮಾಹಿತಿ ಯುಗದಲ್ಲಿ ಏನಾಗ್ತದೆ ಅಂದರೆ ಏಕಾಂಗಿತ್ವ ಭಾವನೆ ಬರ್ತದೆ. ಈ ರೀತಿ ಗಡ್ಡ ಬಿಟ್ಕೊಂಡು ಈ ರೀತಿ ಇರುವಾಗ ಮಕ್ಕಳಿಗೆ ಏಕಾಂಗಿತ್ವ ಭಾವನೆ ಬರ್ತದೆ. ನಾವು ಸರಿಯಾದ ದಾರಿಯಲ್ಲಿ ಇದ್ವೋ ಇಲ್ಲವೋ ಅಂತ ಕಾಣಲಿಕ್ಕೆ ಶುರುವಾಗ್ತದೆ. ಅಂತಹ ಸಂದರ್ಭಗಳಲ್ಲಿ ನೀವು ಮಾಡುವ ಕೆಲಸ ಸರಿ, ವೇದಾಧ್ಯಯನ ಮುಂದುವರಿಸಿ ಅಂತ ಪ್ರೋತ್ಸಾಹ ಕೊಡುವ ಸಲುವಾಗಿ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಪ್ರತಿ ವರ್ಷ ಈ ರೀತಿ ವೇದ ಸದಸ್ಸುಗಳನ್ನು ನಡೆಸ್ತಾ ಇದ್ದಾರೆ. ಅಂತರಂತರ ಬಂಬ್ರೆ ಬಂಬ್ರೆ ಅಂತರ ನಾರಂಭಣೆ ನಾರಂಭಣೆ ಅಂತರ್ ಬಂಬ್ರೆ ಬಂಬ್ರೆ ಅಂತರ ನಾರಂಭಣೆ. ಸ್ವಾದಿಷ್ಠಯಾ ಮದಿಷ್ಠಯಾ ಪವಸ್ವಸೋ ಅಧಾರಯ ಇಂದ್ರಾಯ ಪಾತಾವೇ ಸುತಃ ರಕ್ಷೋಹ ವಿಶ್ವದರ್ಶನಿರಭಿಯೋ ನಿಮಯೋ ಹತಂ ಸಹಸ್ರಮಾಸಾರತ್ ಪರಿಬೋಧಾತಾಮೋ ಭಾಮಂ ಹಿಷ್ಠೋ ವೃತ್ರಹಂತಾಮಃ ಪರಿಶಿರಾಧೋ ಮಘೋನಾಂ ಅಭ್ಯರ್ಷ ಮಹಾನಾಂ ದೇವಾನಾಂ ಪ್ರೀತಿ ಮಂಧಾಸಾ ಅಭಿವಾಜಾಮುತಶ್ರವಾ. ದತ್ತಪೀಠದ ಸರ್ಟಿಫಿಕೇಟ್ ಪಡೆದವ ಒಂದು ಸಲ ಅವ ಫಸ್ಟ್ ಕ್ಲಾಸ್ ಅಂತ ಕನ್ಸಿಡರ್ ಆಗಿದ್ದಲ್ಲಿ ಅವ ಮತ್ತೆ ಜೀವಮಾನ ಇಡೀ ಕೂಡ ಅಷ್ಟು ಯೋಗ್ಯನಾಗಿ ಇರ್ತಾನೆ. ಅದು ನಮ್ಮ ಈ ಸಿಲೆಬಸ್ಸಿನ ಮಹತ್ವ. ಒಂದು ಸಲ ಅವ ಉತ್ತಮ ಘನಪಾಠಿ ಅಂತ ನಮ್ಮ ಇದರಲ್ಲಿ ಕಂಡು ಬಂದಲ್ಲಿ, ಅವನಿಗೆ ಇಲ್ಲಿ ಸರ್ಟಿಫಿಕೇಟ್ ಸಿಕ್ಕಿದಲ್ಲಿ ಮತ್ತು ಇಡೀ ಜೀವನದಲ್ಲಿ ಅವನಿಗೆ ಆ ಸರ್ಟಿಫಿಕೇಟಿಗೂ ಮೌಲ್ಯ ಇರ್ತದೆ. ಅವ ಘನಪಾಠಿ ಆಗಿಯೇ ಉಳಿತಾನೆ.